ಮಹಾರಾಷ್ಟ್ರದಲ್ಲಿ 20ನೇ ತಾರೀಕು ಸಾರ್ವತ್ರಿಕ ಚುನಾವಣೆ ಇದೆ. ಮಹಾವಿಕಾಸ್ ಅಘಾಡಿ ಕೊನೆ ಅಭ್ಯರ್ಥಿ ರೋಹಿತ್ ಪವಾರ್. ಭಾರಿ ಕುತೂಹಲ ಕೆರಳಿಸಿದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ. 188 ವಿಧಾನಸಭಾ ಕ್ಷೇತ್ರಗಳಿಗೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದ್ದು ಬಿಜೆಪಿ ಕೂಡ ಮತ ಬೇಟೆಯಲ್ಲಿ ಬ್ಯುಸಿಯಾಗಿದೆ. ನರೇಂದ್ರ ಮೋದಿ, ಅಮಿತ್ ಶಾ ಸೇರಿದಂತೆ ಬಿಜೆಪಿಯ ದೊಡ್ಡ ದೊಡ್ಡ ಸ್ಟಾರ್ ಪ್ರಚಾರಕರು ಮಹಾರಾಷ್ಟ್ರದಲ್ಲೇ ಹೆಚ್ಚಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸದ್ಯ ಸಿದ್ದರಾಮಯ್ಯನವರು ಕೂಡ ಮಹಾರಾಷ್ಟ್ರದಲ್ಲಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಅದು ಕನ್ನಡಿಗರು ಹೆಚ್ಚಿರುವಂಥ ಗಡಿ ಭಾಗದ ಬೆಳಗಾವಿ ಗಡಿ ಭಾಗದ ಹಳ್ಳಿಗಳಾದ ಜತ್, ಸಾಂಗ್ಲಿ ಭಾಗದಲ್ಲಿ ಸಿದ್ದರಾಮಯ್ಯನವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಕಾಂಗ್ರೆಸ್ ಗೆಲುವಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಲಿದೆ ಅಂಥೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಈ ಹಿಂದೆ ಕೂಡ ಮಹಾರಾಷ್ಟ್ರದಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ಪ್ರಚಾರ ಮಾಡಿದಾಗ ಕನ್ನಡದಲ್ಲೇ ಮಾತಾಡಿರುವಂಥದ್ದು ವಿಶೇಷ. ಅಂದರೆ ಈ ನಾಂದೇಡ್ ಭಾಗ ಇರ್ಬೋದು, ಮುಖೇಡ್ ಭಾಗ ಇರ್ಬೋದು, ಹಾಗೆ ಸಂಕ್ ಗ್ರಾಮ, ಜತ್, ಸಾಂಗ್ಲಿ ಜಿಲ್ಲೆ, ಈ ಭಾಗಗಳಲ್ಲಿ ಇವೆಲ್ಲ ಕೂಡ ಬೆಳಗಾವಿಗೆ ಹೊಂದಿಕೊಂಡಂತೆ ಇರೋದ್ರಿಂದ ಇಲ್ಲಿ ಕನ್ನಡಿಗರು ಹೆಚ್ಚಿದ್ದಾರೆ. ಹಾಗಾಗಿ ಮಹಾವಿಕಾಸ್ ಅಘಾಡಿ, ಕಾಂಗ್ರೆಸ್ ಮಿತ್ರ ಪಕ್ಷಗಳೇನಿದೆ, ಶಿವಸೇನೆಯ UBT ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ ಹಾಗೆ ಶರದ್ ಪವಾರ್ ಅವರ ಬಣದ ಜೊತೆ ಸೇರಿಕೊಂಡು ಈ ಬಾರಿ ಕಾಂಗ್ರೆಸ್ ಮಹಾರಾಷ್ಟ್ರವನ್ನು ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ವಿಕ್ರಮ್ ಸಾವಂತ್ ಅಭ್ಯರ್ಥಿ ವಿಕ್ರಮ್ ಸಾವಂತ್ ಅವ್ರ ಪರ ಜತ್ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಭರ್ಜರಿ ಪ್ರಚಾರ ಮಾಡಿದರು. ಅಲ್ಲಿ ಕನ್ನಡದಲ್ಲೇ ಸಿದ್ದರಾಮಯ್ಯನವರು ಮಾತಾಡಿ ಗಮನವನ್ನು ಸೆಳೆದರು. ಮಹಾರಾಷ್ಟ್ರ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ನಾಂದೇಡ್ ಲೋಕಸಭಾ ಕ್ಷೇತ್ರದ उपचुनावणेನೂ ಕೂಡ ನಡೀತಾ ಇದೆ. येत्या 20 तारखेला महाराष्ट्र विधानसभेची निवडणूक होत आहे आणि त्याचबरोबर नांदेडचं बाय इलेक्शन या पोटनिवडणूक सुद्धा खासदारकीची या ठिकाणी होत आहे. ನಾಂದೇಡ್ ಲೋಕಸಭಾ ಕ್ಷೇತ್ರದಿಂದ 6 ತಿಂಗಳ ಹಿಂದೆ ವಸಂತರಾವ್ ಪಾಟೀಲ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು. 6 महिन्याच्या पूर्वी नांदेड लोकसभा मतदारसंघातून रवींद्रचे वडील वसंतराव चव्हाण हे या विभागातून निवडून आलेले होते. ಅವರ ಸ್ಥಾನಕ್ಕೆ ಈಗ ಈ ವಿಧಾನಸಭಾ ಚುನಾವಣೆಯಲ್ಲೇ ಲೋಕಸಭೆಗೂ ಚುನಾವಣೆ ನಡೀತಾ ಇದೆ. ಅದರ ಅಭ್ಯರ್ಥಿಯಾಗಿ ರವೀಂದ್ರ ಚವ್ಹಾಣ್ ಅವರು ಸ್ಪರ್ಧೆ ಮಾಡಿದ್ದಾರೆ. विधानसभेबरोबर ही पोटनिवडणूक होत आहे. यासाठी वसंतरावांचे चिरंजीव रवींद्र वसंतराव चव्हाण यांना उमेदवारी देण्यात आलेली आहे. हे निवडणूक लढवत आहेत. ನೀವು 2 ವೋಟ್ಗಳನ್ನ ಚಲಾಯಿಸಬೇಕು. ಎಲ್ಲ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅವರಿಗೆ ಗೌರವ ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮಹಾರಾಷ್ಟ್ರದಲ್ಲಿ 20ನೇ ತಾರೀಕು ಸಾರ್ವತ್ರಿಕ ಚುನಾವಣೆ ಇದೆ. महाराष्ट्र विकास ಗೊತ್ತು ಓ ಮಾಲೂಮೇ ಮಹಾವಿಕಾಸ್ ಅಘಾಡಿ ಕೊನೆ ಅಭ್ಯರ್ಥಿ रोहित पवार ರೋಹಿತ್ ಪವಾರ್.